ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಹುಣ್ಣಿಮೆ ಕಳೆದ ನಂತರ ಏನಾಗಿದೆ ಅಂತ ನೋಡೋಣ. ಅವರ ಮೈಂಡಲ್ಲಿ ಏನಿದೆ, ಆ್ಯಕ್ಷನ್ ತಗೊಳ್ತಾರಾ ಅಂತ ತಿಳ್ಕೊಳ್ಳೋಣ. ಅವರ ಎಮೋಷನ್ಸ್, ಡೀಪ್ ಥಾಟ್ಸ್ ಬಗ್ಗೆ ಟ್ಯಾರೋ ಗೈಡೆನ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ನಾನು ಇವತ್ತು 3 ಕಾರ್ಡ್ಸ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ರಿಪೀಟ್ ಮಾಡಿಕೊಂಡು, ಸೊ ನೀವು ಏನು ಡಿಸೈರ್ಸ್ ಇಟ್ಕೊಂಡಿದ್ದೀರಾ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಅಫರ್ಮೇಷನ್ ಮಾಡಿಕೊಂಡು ನೀವು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟರಲ್ಲಿ ನಾನು ಕೂಡ 3 ಕಾರ್ಡ್ಸ್ನ ಸ್ಪ್ರೆಡ್ ಮಾಡ್ತೀನಿ. ಓಕೆ, ಲೆಟ್ಸ್ spread the card. ಓಕೆ, ಸೊ ಇದು ಫಸ್ಟ್ ನಾನು ಅವ್ರ ಮೈಂಡಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ. ಸೊ ಅದ್ರ ನಂತರ ಅವರ ಫೀಲಿಂಗ್ಸ್, ಈ ಹುಣ್ಣಿಮೆ ನಂತರ ಫೀಲಿಂಗ್ಸ್ ಏನಾಗಿದೆ ಅಂತ ನಾವು ನೋಡೋಣ. ಫಸ್ಟ್ ಕಾರ್ಡ್ ಅಲ್ಲಿ ಅವರ ಕರೆಂಟ್ ಥಾಟ್ಸ್, ಅವರ ಮನಸ್ಸಲ್ಲಿ ಇವಾಗ ಏನು ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ಅಂದರೆ ತುಂಬಾನೇ ಡೀಪ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಆಳವಾಗಿ ನಿಮ್ಮ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಈ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ, ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ಹೇಳ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು ಭಾವನಾತ್ಮಕವಾಗಿ ಭಾವನೆಗಳನ್ನು ತುಂಬಿಕೊಂಡಿದ್ದಾರೆ. ಮನಸ್ಸಲ್ಲಿ ನಿಮ್ಮ ಜೊತೆ ನೆಮ್ಮದಿಯಾಗಿ ಇದ್ದಾರೆ. ಸೊ ಫಿಸಿಕಲಿ ಅವ್ರು ನಿಮ್ಮ ಜೊತೆ ಇಲ್ಲದೆ ಇರ್ಬೋದು, ನೋ ಕಾಂಟ್ಯಾಕ್ಟ್ಸಲ್ಲಿ ಇರ್ಬೋದು, ಯಾವಾಗಲೂ ಕನೆಕ್ಟ್ ಆಗಿಲ್ಲದೆ ಇರ್ಬೋದು, ಬಟ್ ಮನಸ್ಸಲ್ಲೇ ನಿಮ್ಮ ಜೊತೆ ಆಲ್ರೆಡಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಫೀಲಿಂಗ್ಸ್ನ ಹೇಳ್ಕೊಳ್ಳೋಕ್ಕೆ ರೈಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ದಾರೆ. ಅವರ ಮೈಂಡಲ್ಲಿ ನಿಮ್ಮ ಜೊತೆ ಇರೋ ಕನೆಕ್ಷನ್ ಸ್ಪಿರಿಚುವಲ್ ಕನೆಕ್ಷನ್ ಅಂತ ಭಾವಿಸ್ತಾರೆ. ನೀವು ಏನಾದರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಕೂಡ ಅವರು ನಿಮ್ಮ ಜೊತೆ ಇದ್ದಾರೆ ಅಂತಾನೆ ತಿಳ್ಕೊಂಡಿದ್ದಾರೆ. ಅವರು ಸದ್ಯಕ್ಕೆ ಅವರು ಏನೋ ಸೀಕ್ರೆಟ್ಸ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಮೈಂಡಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ವಿಚಾರವನ್ನು ಬಿಟ್ಟು ನಂತರ ಏನೋ ಬೇರೆ ಅವರಿಗೆ ಯಾವುದೋ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದಾರೆ. ಅವರ ಎಮೋಷನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವರ ಮನಸ್ಸು ಏನು ಹೇಳುತ್ತೆ ಅದ್ರ ಬಗ್ಗೆ ಅವರು ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಅವರು ಜಾಸ್ತಿ ಗಮನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾರು ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ನೀವೇನಾದರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಎಮೋಷ್ನಲ್ ಡಿಸ್ಟೆನ್ಸಲ್ಲಿ ಇದ್ದರೆ, ಅವರ ಫೀಲಿಂಗ್ಸ್ ಬಗ್ಗೆ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅವರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಳ್ಳೆ ಟೈಮಿಗೆ ವೇಟ್ ಮಾಡ್ತಾ ಇದ್ದಾರೆ. ಪೇಷನ್ಸ್, ತಾಳ್ಮೆ ಕೀ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಥಾಟ್ಸ್ ಅಂದರೆ ಮೈಂಡ್ ಯೋಚನೆಗಳು ಸದ್ಯಕ್ಕೆ ಆಗಿರುತ್ತೆ. ಅವರು ಸೈಲೆಂಟಾಗಿ ಇರ್ಬೋದು, ಆದರೆ ಡೆಫಿನೆಟ್ಲಿ ಅವ್ರ ಮೈಂಡಲ್ಲಿ ನೀವಿದ್ದೀರಾ ಅಂತ ಇಲ್ಲಿ ನಾವು ನೋಡ್ಬೋದು. ಅವರು ಏನೋ ಒಂದು ರಿಸರ್ವ್ಡ್ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಮಿಸ್ಟೀರಿಯಸ್ ಆಗಿ ಇರ್ಬೋದು, ಇಲ್ಲ ಕನ್ಫ್ಯೂಷನ್ ಆಗಿ ಕೂಡ ಇರ್ಬೋದು, ಬಟ್ ಅವರ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅವರ ಎನರ್ಜಿ ಸ್ಟಿಲ್ ನಿಮ್ಮ ಜೊತೆ ಕನೆಕ್ಟ್ ಆಗಿದೆ. ಸೊ ಅವರು ನಿಮ್ಮ ಕನೆಕ್ಷನ್ ಬೇಕು ಅಂತಾನೆ ನಿಂತಿದ್ದಾರೆ. ಹಾಗಾದರೆ ಅವರ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ಅಂದರೆ ತುಂಬಾನೇ ರೊಮ್ಯಾಂಟಿಕ್ ಸೈನ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆಳವಾದ ಭಾವನೆಗಳು ಆ್ಯಂಡ್ ಪ್ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ನಿಜವಾದ ಪ್ರೀತಿ ಮತ್ತು ಭಾವನಾತ್ಮಕ ಎಮೋಷನಲ್ ಬಾಂಡೇಜ್ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡೇಜ್ ಕಾಣಿಸ್ತಾ ಇದೆ. ಅವರು ಏನಾದರೂ ಇದನ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅಂದರೆ ಮಾಡ್ತಾರೆ. ಸೊ ಈ ಎಮೋಷನ್ಸ್ ಬಗ್ಗೆ, ಈ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬಗ್ಗೆ ಇದುವರೆಗೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅಂದರೆ ಖಂಡಿತ ಅವರು ನಿಮ್ಮನ್ನ ರೀಚ್ ಮಾಡ್ತಾರೆ. ಒಂದು ಹಾರ್ಟ್ ಫೆಲ್ಟ್ ಸರ್ಪ್ರೈಸ್ ಮೆಸೇಜ್ ಕೊಡ್ತಾರೆ. ವೇಟ್ ಮಾಡ್ತಾ ಇರಿ. ಸೊ ಇನ್ ಕೇಸ್ ನೀವು ಸಿಂಗಲ್ಸ್ ಆಗಿದ್ರೆ, ಪ್ರಪೋಸ್ ಮಾಡಿದರೆ ಅವರು ಖಂಡಿತ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾರೆ. ಏನಕ್ಕಂದರೆ ಅವ್ರಿಗೂ ನಿಮ್ಮ ಬಗ್ಗೆ ಒಂದು ಫೀಲ್ ಇದೆ. ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅನ್ಸ್ಪೋಕನ್ ವರ್ಡ್ಸ್ ಅಂತಾರಲ್ಲ ಆ ಥರ ಅವ್ರಿಗೆ ಹೇಳ್ಕೊಳಕ್ಕೆ ಆಗಲ್ಲ.
ಅಂತ ಭಾವನೆಗಳು ಕಾಡ್ತಾ ಇದೆ. ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಸ್ಪೆಷಲ್ ಅಂದ್ರೆ ತುಂಬಾನೇ ಸ್ಪೆಷಲ್ ಹುಚ್ಚ ತರ ಇಷ್ಟಪಡ್ತಾರೆ ನೀವು ಅಂದ್ರೆ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವರ ಫೀಲಿಂಗ್ಸ್ನ ಎಕ್ಸ್‌ಪ್ರೆಸ್ ಮಾಡ್ಕೊಳ್ತಾರೆ. ನಿಮ್ಮ ಮನಸ್ಸನ್ನ ನೋಯಿಸಿದ್ರೆ ಅವ್ರು ಆಲ್ರೆಡಿ ನೋಯಿಸಿದ್ರೆ ಕ್ಷಮೆನೂ ಕೇಳ್ತಾರೆ. ಇನ್ ಕೇಸ್ ಅವರು ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ರೆ, ಡಿಸಪಾಯಿಂಟ್ ಮಾಡಿದ್ರೆ ಸೊ ಅವರು ಸಾರಿ ಕೇಳ್ತಾರೆ, ಅಪೋಲೋಜೈಸ್ ಮಾಡ್ತಾರೆ, ಮಾಡ್ಬೇಕು ಅಂತ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಕನ್ಸ್ ಕಾಣ್ತಾ ಇದ್ದಾರೆ. ಅವ್ರ ಲವ್ ಮೆಮೊರೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಕಳೆದಂಥ ಕ್ಷಣಗಳಿರ್ಬೋದು. ಸೊ ನೀವು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿರ್ಬೋದು. ಸೊ ಅದನ್ನ ಬೇರೆಯವ್ರ ಜೊತೆ ಇವಾಗ ಅಕಸ್ಮಾತ್ ಟೆಂಪ್ರರಿ ಫೇಸಲ್ಲಿ ಅವರು ನೀವು ನೋ ಕಾಂಟ್ಯಾಕ್ಟ್ ಹೋಗಿದ್ದಾರೆ, ಥರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಂತ ಅನ್ಕೊಂಡಿರ್ಬೋದು. ಬಟ್ ಅವರು ಯಾರನ್ನೂ ಮೂರನೇ ವ್ಯಕ್ತಿನ ನೋಡಿದಾಗೂ ಕೂಡ ನಿಮ್ಮ ಜೊತೆ ಕಳೆದಂಥ ಕ್ಷಣ ಇದೆಯಲ್ಲ ಅದು ಅವರು ಯಾರ ಜೊತೆನೂ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂತ ಮೆಮೊರೀಸ್ ನೀವು ಆಲ್ರೆಡಿ ಅವ್ರ ಜೊತೆ ಕ್ರಿಯೇಟ್ ಮಾಡಿದ್ದೀರಾ. ಆ ಮೆಮೊರೀಸ್ನ ಅವರು ಅದ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಎಷ್ಟೇ ಜನ ಬಂದ್ರು, ಎಷ್ಟೇ ಜನ ಜೊತೆ ನಿಂತರು, ನೀವು ತೋರಿಸೋ ಪ್ರೀತಿ ಕಾಳಜಿ ಅದು ಅವ್ರಿಗೆ ಮ್ಯಾಚ್ ಆಗಲ್ಲ. ಸೊ ಆ ಒಂದೇ ಒಂದು ರೀಸನ್ಗೆ ಅವರು ಮತ್ತೆ ನಿಮ್ಮ ಹತ್ರನೇ ಬರಬೇಕು, ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆ ಲಾಂಗ್ ಟರ್ಮ್ ಕಳಿಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅವರು ಈ ರಿಲೇಶನ್ಶಿಪ್ನ ಲಾಂಗ್ ಟರ್ಮ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಈ ಕಾಡಲ್ಲಿ ತಿಳ್ಕೊಳ್ಳೋದು ಏನು ಅಂತಂದ್ರೆ ನೀವು ಏನಕ್ಕಾದ್ರೂ ವೇಟ್ ಮಾಡ್ತಾ ಇರಿ. ಸೊ ನೀವು ಪ್ರೀತಿಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಲಿ, ಸಿಂಗಲ್ಸ್ ಆಗಿರಿ. ಸೊ ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತ ಅದು ನಿಮಗೆ ಸಿಗುತ್ತೆ. ನಿಮಗೆ ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ದಟ್ ಈಸ್ ವೇಟಿಂಗ್ ಫಾರ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಮುಂದಿನ ಆಕ್ಷನ್ಸ್ ಏನಿದೆ ಅಂತ ನಾವು ನೋಡೋದಾದ್ರೆ ಅವರ ಮನಸ್ಸಲ್ಲಿ ಕೆಲವು ವಿಚಾರಗಳ ಬಗ್ಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಅದೇ ವಿಚಾರದ ಬಗ್ಗೆ ಅವರಿಗೆ ಮನಸ್ಸು ತುಂಬಾ ನೊಂದಿದೆ. ಸೊ ಆ ಕೆಲಸ ಆ ವಿಚಾರವನ್ನು ಅವರು ಪೂರ್ಣಗೊಳಿಸದೆ ಅವರು ಪ್ರೀತಿಯಲ್ಲಿ ಬೀಳೋದಕ್ಕೆ ರೆಡಿ ಇಲ್ಲ. ಅಂದ್ರೆ ಪ್ರೀತಿಯಲ್ಲಿ ಅವರು ಟೈಮ್ ಕೊಡೋದಕ್ಕೆ ರೆಡಿ ಇಲ್ಲ. ಪ್ರೀತಿಯಲ್ಲಿ ಬೀಳೋದಕ್ಕೆ ಅಂದ್ರೆ ಐ ಆಮ್ ರಿಯಲಿ ಸಾರಿ. ಪ್ರೀತಿಯಲ್ಲಿ ರೈಸ್ ಆಗೋಕ್ಕೆ, ಪ್ರೀತಿಯಲ್ಲಿ ಒಟ್ಟಿಗೆ ಇರೋದಕ್ಕೆ ಇವಾಗ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ. ಬಿಕಾಸ್ ಅವರ ಪರ್ಸ್ನಲ್ ಇಶ್ಯೂಸ್ ತುಂಬಾನೇ ಕಾಣಿಸ್ತಾ ಇದೆ. ಮೇ ಬಿ ಇದು ಒಂದು ಅವರ ಪರ್ಸ್ನಲ್ ಗ್ರೋತ್ ಕೂಡ ಆಗಿರ್ಬೋದು, ಇಲ್ಲ ಅಂದ್ರೆ ಬೇರೆ ಏನಾದ್ರು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ಅವರು ತುಂಬಾನೇ ಗೊಂದಲ ಇದೆ. ಆ ಗೊಂದಲದಿಂದ ಆಚೆ ಬರಬೇಕಾಗಿದೆ. ಅವರು ಅದೇ ರೀಸನ್ಗೆ ನಿಮ್ಮನ್ನು ಕೂಡ ದೂರ ಇಟ್ಟಿದ್ದಾರೆ. ಎಮೋಷನಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲ ಯಾರೋ ಅವ್ರಿಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಅವರು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ನೆಗೆಟಿವ್ ಥಿಂಕಿಂಗು ಇಲ್ಲಿ ನಡೀತಾ ಇದೆ. ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಫ್ಯಾಮಿಲಿ ಪ್ರೆಷರ್ ಅವ್ರನ್ನ ಕಟ್ ಆಗ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಜೊತೆ ಬರೋದಿಕ್ಕೆ ತುಂಬಾ ಇಷ್ಟ ಇದೆ. ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ. ನಿಮ್ಮನ್ನ ರೀಚ್ ಆಗೋಕ್ಕೂ ಭಯ ಕಾಡ್ತಾ ಇದೆ. ಸೊ ನೀವು ವಾಪಸ್ ಅವರು ಬಂದ್ರೆ ಯಾವ ತರ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಆತಂಕ ಇದೆ. ಅವರ ಮನಸ್ಸಲ್ಲಿ ನೀವಿದ್ರು ಕೆಲವು ಟ್ರ್ಯಾಪ್ಗೆ ಅವರು ಸಿಗಾಕೊಂಡಿದ್ದಾರೆ. ಅದರಿಂದ ಆಚೆ ಬರಬೇಕಿದೆ. ಆಗ ಅವರು ಆಕ್ಷನ್ ಖಂಡಿತ ತಗೊಳ್ತಾರೆ. ನೀವೇನ್ ಮಾಡಬೇಕು ಹಾಗಾದ್ರೆ ಈ ಕನೆಕ್ಷನ್ ಅಲ್ಲಿ ಈ ತರ ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ ಈ ತರ ನಡ್ಕೊಳ್ತಾ ಇದಾರೆ ಅಂದ್ರೆ ನೀವೇನ್ ಮಾಡ್ಬೇಕಿದೆ ಅಂದ್ರೆ ಈ ಕನೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ. ಏನಕ್ಕಂದ್ರೆ ನಿಮ್ಮ ಕನೆಕ್ಷನ್ ಇದು ಟೆಂಪ್ರರಿ ಕನೆಕ್ಷನ್ ಆಗಿರೋದಿಲ್ಲ. ಇದು ಒಂದು ಸ್ಟ್ರಾಂಗ್ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಈ ಸ್ಟ್ರಾಂಗ್ ಕನೆಕ್ಷನ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು. ನಿಮ್ಮ ಪಾರ್ಟ್ನರ್ ಯಾವುದೇ ಸ್ಥಿತಿಯಲ್ಲಿರ್ಲಿ ಅವರು ನಿಮ್ಮನ್ನ ರೀಚ್ ಔಟ್ ಆದಾಗ ನೀವು ಅವ್ರನ್ನ ಟ್ರಸ್ಟ್ ಮಾಡಬೇಕಿದೆ. ನಿಮ್ಮನ್ನ ನೀವು ಟ್ರಸ್ಟ್ ಮಾಡ್ಕೋಬೇಕಾಗಿದೆ. ಗ್ರೋ ಆಗ್ಬೇಕಾಗಿದೆ. ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಪಾರ್ಟ್ನರ್ಗೆ. ಅವರ ಎಮೋಷನ್ಸ್ ಅಲ್ಲಿ ಅವರು ಏನು ವೀಕ್ ಆಗಿದ್ದಾರೆ, ಅವರ ಪರ್ಸನಲ್ ಇಶ್ಯೂಸ್ ಇಂದ ಎಮೋಷನ್ಸ್ ಅಲ್ಲಿ ವೀಕ್ ಆಗಿದ್ದಾರೆ, ಅವರು ಸ್ಟ್ರಾಂಗ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಟೈಮ್ ಕೊಡಿ. ಸೊ ಅವರು ವಾಪಸ್ ಬಂದಾಗ ತುಂಬಾನೇ ಲೈಟ್ ಅಂಡ್ ಫ್ರೆಂಡ್ಲಿ ಅಪ್ರೋಚ್ ಇಟ್ಕೊಳ್ಳಿ. ಪಾಸ್ಟ್ ಇಶ್ಯೂಸ್ ಬಗ್ಗೆ ಮಾತಾಡಿ, ಹರ್ಟ್ ಮಾಡಬೇಡಿ. ಬಿಕಾಸ್ ಅವರು ಮೊದಲೇ ನೊಂದಿರ್ತಾರೆ. ಮತ್ತೆ ನೀವು ಅದೇ ಗಾಯದ ಮೇಲೆ ಗಾಯ ಮಾಡಿ ಮನ್ಸ್ ನೋವು ಮಾಡಬೇಡಿ. ನಿಮ್ಮ ಲವ್, ಅಶ್ಯೂರೆನ್ಸ್, ಭರವಸೆ, ಧೈರ್ಯನ ತುಂಬಬೇಕಾಗಿದೆ ನಿಮ್ಮ ಪ್ರೀತಿಯಲ್ಲಿ ಪಾರ್ಟ್ನರ್ಗೆ.
ನೀವು ಧೈರ್ಯ ತುಂಬಬೇಕಾಗಿದೆ, ಒಂದು ಲವ್ ಅಶ್ಯೂರೆನ್ಸ್ ಕೊಡಬೇಕಾಗಿದೆ. ಸೊ ನೀವು ಅವ್ರ ಜೊತೆ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅದರಿಂದ ಆಚೆ ಬರೋದಕ್ಕೆ ನೀವು ಅವ್ರ ಜೊತೆ ಬೆಂಬಲಾಗಿ ನಿಂತಾಗ ಅವರು ಖಂಡಿತ ಹೀಲ್ ಆಗ್ತಾರೆ. ನಿಮ್ಮ ಫೀಲಿಂಗ್ಸ್ ಅವರ ಮೇಲೆ ಸ್ಟ್ರಾಂಗ್ ಆಗಿದೆ. ಸೊ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಸೊ ಅದರಿಂದ ಆಚೆ ಬರ್ತಾರೆ. ನಿಮ್ಮ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನೀವು ಇನ್ನ ಲಾಂಗ್ ಟರ್ಮ್ ಕನೆಕ್ಷನ್ಗೆ ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವರ ಈ ಮೊನ್ನೆ ನೋಡಿದ ಕರೆಂಟ್ ಎನರ್ಜಿಗೂ ಈ ಹುಣ್ಣಿಮೆ ನಂತರ ಅವರ ಎನರ್ಜಿ ಚೇಂಜ್ ಆಗಿದೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಪಾಸಿಟಿವ್ ಆಗಿರಿ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನೀವು ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಮಾಡಿ, ನಾನು ಖಂಡಿತ ನಿಮಗೆ ರೀಡಿಂಗ್ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ರೆಸನೇಟ್ ಆದರೆ ಸೊ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ಕೊಡಿ. ಸೊ ಆದಷ್ಟು ನೀವು ಲಾಸ್ಟ್ ನನ್ನ ವಿಡಿಯೋಸಲ್ಲಿ ಎಷ್ಟೊಂದು ಜನ ನೀವು ಕಪಲ್ಸ್ ನೇಮ್ಸ್ ಹಾಕಿದ್ರಿ. ನಿನ್ನೆ ನಾನು ಮಾಡಿರೋ ರಿಚುವಲ್ಸಲ್ಲಿ ನಿಮ್ಮ ನೇಮ್ಸ್ನೆಲ್ಲ ತೊಗೊಂಡಿದ್ದೀನಿ. ಸೊ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.